ನಮಸ್ಕಾರ ವೀಕ್ಷಕರೇ. ತಮಿಳುನಾಡಿನಲ್ಲಿ ನಡೀತಾ ಇರೋ ಬೆಳವಣಿಗೆಗಳಿಂದ ಶಾಕಿಂಗ್ ವಿಚಾರಗಳು ಹೊರಬರ್ತಾ ಇದೆ. ಗೆಲುವಿನ ಹತ್ತಿರಕ್ಕೆ ಹೋಗಿ ಕೂದಲೆಳೆ ಅಂಚಲ್ಲಿ ಎಡವಿ ಕೊನೆಗೆ ಸರ್ಕಾರ ಮಾಡೋದ್ರಲ್ಲಿ ವಿಜಯ್ ಯಶಸ್ವಿಯಾಗಿದ್ದಾರೆ. ತಮಿಳುನಾಡಿನ ದೊಡ್ಡ ರಾಜಕೀಯ ಕುಟುಂಬ ಡಿಎಂಕೆ ಈಗ ಅಪೋಸಿಷನ್ ನಲ್ಲಿ ಕೂತಿದೆ. ಆಗಾಗ ಸ್ಟಾಲಿನ್ ಈ ಸರ್ಕಾರ ಜಾಸ್ತಿ ದಿನ ನಡೆಯೋದಿಲ್ಲ, ಬಿದ್ದು ಹೋಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಹಾಗೆ ಕಾಂಗ್ರೆಸ್ ವಿರುದ್ಧ ಕೂಡ ಕಿಡಿ ಕಾರ್ತಾ ಇದ್ದಾರೆ. ಇದೆಲ್ಲವೂ ಮೇಲ್ನೋಟಕ್ಕೆ ಆಗ್ತಾ ಇದ್ರೆ ನೀವು ಯಾರು ಊಹಿಸದಂತ ಬೆಳವಣಿಗೆಗಳು ಒಳಗೊಳಗೆ ನಡೀತಾ ಇದೆ. ಇದೆಲ್ಲವನ್ನ ನೋಡ್ತಾ ಹೋದ್ರೆ ಇದು ಇಂದು ನಿನ್ನೆಯ ಪ್ಲಾನ್ ಅಲ್ಲ, ಹಲವು ವರ್ಷಗಳಿಂದ ನಡೆದಿರೋ ಅತ್ಯಂತ ವ್ಯವಸ್ಥಿತ ಪ್ಲಾನ್. ಅದನ್ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡುವಲ್ಲಿ ಹಲವರು ಯಶಸ್ವಿಯಾಗಿದ್ದಾರೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಅಂತಿಮವಾಗಿ ಈ ಆಟದಲ್ಲಿ ಮೂರ್ಖರಾಗಿದ್ದು ಯಾರು, ನಷ್ಟ ಅನುಭವಿಸಿದ್ದು ಯಾರು ಅನ್ನೋ ಪ್ರಶ್ನೆ ಕೂಡ ಹುಟ್ಟಿದೆ, ಚರ್ಚೆ ನಡೀತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯ ದಾಟಗಳು ಹೇಗಿರುತ್ತವೆ ಅನ್ನೋದು ಜನಸಾಮಾನ್ಯರಿಗೆ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ನಾವು ನೇರವಾಗಿ ನೋಡೋದೇ ಒಂದು ರೀತಿ ಇದ್ರೆ ನಡೆಯೋದು ಇನ್ನೊಂದು ರೀತಿ ಇರುತ್ತೆ. ಹೊರ ಜಗತ್ತಿಗೆ ಮಿತ್ರರಂತಿರುವವರು ಒಳಗೊಳಗೆ ಶತ್ರುಗಳಾಗಿರ್ತಾರೆ. ಹಾಗೆ ಸಾರ್ವಜನಿಕ ವೇದಿಕೆಯಲ್ಲಿ ಪರಸ್ಪರ ಕಿತ್ತಾಡುವವರು ಗಾಢವಾದ ಫ್ರೆಂಡ್ಶಿಪ್ ಅನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಇದೆಲ್ಲ ಭಾರತೀಯ ರಾಜಕೀಯದಲ್ಲಿ ಅಚ್ಚರಿ ತರಿಸೋ ವಿಷಯಗಳು ಅಲ್ವೇ ಅಲ್ಲ. ಆದ್ರೆ ಹೆಚ್ಚಿನ ಸಂದರ್ಭಗಳಲ್ಲಿ ಇಂಥ ಸೀಕ್ರೆಟ್ ಒಪ್ಪಂದ ಹಾಗೂ ಫ್ರೆಂಡ್ಶಿಪ್ಗಳು ಬಯಲಾಗೋ ಹೊತ್ತಿಗಾಗ್ಲೇ ಸಾಕಷ್ಟು ಸಮಯ ಕಳೆದು ಹೋಗಿರುತ್ತೆ. ಈಗ ತಮಿಳುನಾಡಿನ ವಿಚಾರದಲ್ಲೂ ಇಂಥ ಸಾಕಷ್ಟು ಅನುಮಾನಗಳು ಮುನ್ನೆಲೆಗೆ ಬಂದು ಚರ್ಚೆ ಆಗ್ತಾ ಇದೆ. ಇದರಲ್ಲಿ ವಾಸ್ತವತೆ ಎಷ್ಟಿದೆಯೋ ಗೊತ್ತಿಲ್ಲ, ಆದ್ರೆ ಬಂದಿರೋ ಅನುಮಾನಗಳಿಗೆ ಪುಷ್ಟಿ ಕೊಡುವಂತ ಸಾಕಷ್ಟು ಘಟನೆಗಳು ನಡೀತಾ ಇರೋದು ಈ ಚರ್ಚೆಯನ್ನ ಇನ್ನೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾ ಇದೆ. ಆ ಸೀಕ್ರೆಟ್ ವಿಚಾರ ಏನಂದ್ರೆ, ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡೋ ಸಲುವಾಗಿಯೇ ಟಿವಿಕೆಗೆ ದಾರಿ ಬಿಡೋ ಕೆಲಸ ಆಯ್ತಾ ಅನ್ನೋದು. ಯಾಕೆ ಈ ಅನುಮಾನ ದಟ್ಟವಾಗ್ತಾ ಇದೆ ಅನ್ನೋದಕ್ಕೆ ಮೊದಲ ಕಾರಣವೇ ಎಡಿಎಂಕೆ ಚೂರು ಚೂರಾಗ್ತಾ ಇರೋದು. ಎಲೆಕ್ಷನ್ಗೂ ಮುನ್ನ ಅಥವಾ ತಮ್ಮ ಪಕ್ಷವನ್ನ ಅನೌನ್ಸ್ ಮಾಡಿದ ಕೆಲ ದಿನಗಳಲ್ಲೇ ವಿಜಯ್ ಒಂದು ವಿಚಾರವನ್ನ ಬಹಳ ಕ್ಲಿಯರ್ ಆಗಿ ಹೇಳಿದ್ರು. ಅದು ನಮ್ಮ ರಾಜಕೀಯ ವಿರೋಧಿ ಡಿಎಂಕೆ ಹಾಗೂ ಸೈದ್ಧಾಂತಿಕ ವಿರೋಧಿ ಬಿಜೆಪಿ ಅಂತ. ಅಲ್ಲದೆ ಈ ಬಾರಿ ಪೈಪೋಟಿ ಏನಿದ್ರು ಇಬ್ಬರ ನಡುವೆ ಅದು ಡಿಎಂಕೆ ಹಾಗೂ ಟಿವಿಕೆ ನಡುವೆ ಮಾತ್ರ ಅನ್ನೋದನ್ನ ಹೇಳಿದ್ರು. ಇದು ನಿಜವಾಗುತ್ತೆ ಅನ್ನೋದು ಫಲಿತಾಂಶ ಬರೋ ತನಕ 60% ಜನರಿಗೆ ಗೊತ್ತೇ ಇರಲಿಲ್ಲ. ಫಲಿತಾಂಶದ ಬಳಿಕ ಎಲ್ಲರೂ ಡಿಎಂಕೆಗೆ ಶಾಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಡಿಎಂಕೆಗೆ ಯಾವ ಶಾಕ್ ಕೂಡ ಆಗಿಲ್ಲ, ಸೀಟ್ ಬದಲಾಗಿದೆ ಅಷ್ಟೇ. ಆದ್ರೆ ಎಡಿಎಂಕೆ ಮಾತ್ರ ಚೂರು ಚೂರಾಗಿದೆ, ಆಗ್ತಾನೆ ಇದೆ. ವಿಜಯ್ ಪ್ರಮಾಣ ವಚನದ ಬೆನ್ನಲ್ಲೇ 30 ಜನರು ರೆಬೆಲ್ ಆಗಿ ಬೆಂಬಲ ಕೊಟ್ಟಿದ್ರು. ನಿನ್ನೆ 3 ಜನರು ರಿಸೈನ್ ಮಾಡಿ ಟಿವಿಗೆ ಜಾಯಿನ್ ಆಗಿದ್ದಾರೆ. ಈಗ ಮತ್ತೊಬ್ಬರು ಜಂಪ್ ಮಾಡೋ ಸಾಧ್ಯತೆ ಅನ್ನೋ ಸುದ್ದಿಗಳು ಬರ್ತಾ ಇದೆ. ಇದು ಕಂಟಿನ್ಯೂ ಆಗಲಿದೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಅಲ್ಲಿಗೆ ಇದರ ಅರ್ಥ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಎಡಿಎಂಕೆಯನ್ನ ಟಿವಿಕೆ ರೀಪ್ಲೇಸ್ ಮಾಡಿದೆ ಅನ್ನೋದು. ಯಾವಾಗ ಚುನಾವಣೆಗೆ 2-3 ತಿಂಗಳು ಬಾಕಿ ಇತ್ತೋ ವಿಜಯ್ ಪ್ರಚಾರದ ಶೈಲಿ ಹಾಗೂ ಕಾನ್ಸಂಟ್ರೇಟ್ ಮಾಡ್ತಾ ಇರೋ ಕ್ಷೇತ್ರಗಳು ಹಾಗೂ ಮತದಾರರನ್ನ ನೋಡಿ ಪಕ್ಕಾ ವಿಜಯ್ ಟಾರ್ಗೆಟ್ ಎಡಿಎಂಕೆ ಅನ್ನೋದನ್ನ ಕೆಲವು ಮಾಧ್ಯಮಗಳು ಪ್ರೆಡಿಕ್ಟ್ ಮಾಡಿದ್ವು. ಈಗ ಅದು ನಿಜ ಆಗಿದೆ. ಮೊದಲೇ ಎಡಿಎಂಕೆಯಿಂದ ಸಾಕಷ್ಟು ಪ್ರಮುಖ ನಾಯಕರು ಹೊರಗೆ ಹೋಗಿದ್ರು. ಪಳನಿಸ್ವಾಮಿ ಎಲ್ಲವೂ ತಮ್ಮ ಹಿಡಿತದಲ್ಲೇ ಇದೆ ಅಥವಾ ಇರಬೇಕು ಅನ್ನೋ ಭ್ರಮೆಯಲ್ಲಿದ್ರು. ಈಗ ಭ್ರಮ ನಿರಸ ಆಗ್ತಾ ಇರೋ ರೀತಿ ನೋಡಿದ್ರೆ ಮುಂದಿನ ಎಲೆಕ್ಷನ್ ಹೊತ್ತಲ್ಲಿ ಎಡಿಎಂಕೆ ಇರುತ್ತೋ ಇಲ್ವೋ ಅನ್ನೋದೇ ಡೌಟ್ ಅನ್ನಿಸ್ತಾ ಇದೆ. ಹಾಗಿದ್ರೆ ಯಾಕೆ ಎಡಿಎಂಕೆಯನ್ನ ಮೊದಲು ಟಾರ್ಗೆಟ್ ಮಾಡಲಾಯಿತು ಅನ್ನೋದಕ್ಕೆ ಉತ್ತರ ಹುಡುಕೋದು ಕಷ್ಟ ಇಲ್ಲ. ಅದು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಬರ್ತಾ ಇದೆ ಅನ್ನೋ ಕಾರಣಕ್ಕೆ. ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಹೋರಾಟ ನಡೆಸೋದಕ್ಕೆ ಸಾಧ್ಯವೇ ಇಲ್ಲ. ಅಧಿಕಾರಕ್ಕೆ ಬರೋದೆಲ್ಲ ಕನಸಿನ ಮಾತು. ಈಗ ಅವರು ಏನೇ ಇಂಪ್ಯಾಕ್ಟ್ ಮಾಡಬೇಕು ಅಂದ್ರೂ ಜೊತೆಗೆ ಒಂದು ಪ್ರಾದೇಶಿಕ ಬೆಂಬಲ ಬೇಕೇ ಬೇಕು. ಡಿಎಂಕೆಯನ್ನ ಸೋಲಿಸಬೇಕು ಅನ್ನೋ ಏಕೈಕ ಕಾರಣಕ್ಕೆ ಹಳಸಿದ್ದ ಸಂಬಂಧವನ್ನು ಸರಿಪಡಿಸಿಕೊಂಡು ಮೈತ್ರಿ ಮಾಡ್ಕೊಳ್ಳೋ ಲೆಕ್ಕಾಚಾರ ಹಾಕುವಾಗ ಅದನ್ನ ತಡಿಬೇಕು ಅಂದ್ರೆ ಸರಿಯಾದ ಸ್ಟಾರ್ ಪವರ್ ನಿಂದ ಮಾತ್ರ ಸಾಧ್ಯ ಅನ್ನೋದು ಕ್ಲಿಯರ್ ಆಗುತ್ತೆ. ಹೇಳಿ ಕೇಳಿ ಎಡಿಎಂಕೆ ತನ್ನ ಲೆಜಸಿಯನ್ನ ಕಳ್ಕೊಂಡಿದೆ. ಎಂಜಿಆರ್ ಹಾಗೂ ಜಯಲಲಿತಾ ಕಾಲದಲ್ಲಿದ್ದ ವರ್ಚಸ್ಸು ಈಗ ಇಲ್ಲ. ಇಂಥವರೇ ಉತ್ತರಾಧಿಕಾರಿ ಅಂತ ಅವರೂ ಘೋಷಣೆ ಮಾಡಲಿಲ್ಲ. ಈಗ ಇರೋ ನಾಯಕತ್ವದ ಮೇಲೆ ಜನರಿಗೆ ಒಲವು ಕೂಡ ಇಲ್ಲ. ಇದೇ ಸರಿಯಾದ ಸಮಯ ಅಂತ ಎಡಿಎಂಕೆಯನ್ನ ಟಾರ್ಗೆಟ್ ಮಾಡಿ ಬಿಜೆಪಿಗೆ ಶಾಕ್ ಕೊಟ್ರು ಎನ್ನಲಾಗ್ತಾ ಇದೆ. ಅಂದಹಾಗೆ ಎಡಿಎಂಕೆಯನ್ನ ಟಾರ್ಗೆಟ್ ಮಾಡೋ ಹಾಗಿದ್ರೆ ಬೇರೆ ವಿಧಾನಗಳ ಮೂಲಕ ಮಾಡಿ ಅಧಿಕಾರದಲ್ಲಿ ತಾವೇ ಕೂರಬಹುದಿತ್ತಲ್ವಾ, ವಿಜಯರನ್ನ ಕೂರಿಸೋ ಅವಶ್ಯಕತೆ ಇತ್ತ ಅನ್ನೋ ಪ್ರಶ್ನೆ ಕೂಡ ಬರ್ಬೋದು. ಅದಕ್ಕೆ ಉತ್ತರ ಹುಡುಕ್ತಾ ಹೋದ್ರೆ, ಜನರು ಎಷ್ಟೇ ಬೆಂಬಲ ನೀಡಿ ಡಿಎಂಕೆಯನ್ನ ಗೆಲ್ಲಿಸಿದ್ರೂ ಸತತವಾಗಿ ಅಧಿಕಾರ ಕೊಟ್ಟ ಉದಾಹರಣೆಯೇ ಇಲ್ಲ. ಡಿಎಂಕೆ ಬೇಕು ಅನಿಸೋ ಹೊತ್ತಲ್ಲಿ ಇವರೇ ನಮ್ಮ ನಾಯಕರು ಅಂತ ವೋಟ್ ಹಾಕೋ ಜನರು ಆ ಅವಧಿ ಮುಗಿಯೋ ಹೊತ್ತಲ್ಲಿ ಬಹಳ ಆಕ್ರೋಶ ಹೊರಹಾಕಿ ಇವರು ಲೂಟಿಕೋರರು, ಮತ್ತೆ ಇವರನ್ನ ಗೆಲ್ಲಿಸಬಾರದು ಅಂತ ಬೈದಾಡಿಕೊಂಡು ಸೋಲಿಸ್ತಾರೆ. ಈ ಕೋಪ ಸರಿ ಹೋಗೋದಕ್ಕೆ ಮತ್ತೆ 5 ವರ್ಷ ಬೇಕು. ಆ ಗ್ಯಾಪ್ ನಲ್ಲಿ ಬಿಜೆಪಿ ಜೊತೆಗಿರೋ ಎಡಿಎಂಕೆಗೆ ಅಧಿಕಾರ ಸಿಕ್ಕಿಬಿಡ್ತು ಅಂದ್ರೆ ಈ ಅವಧಿಯಲ್ಲಿ ಅವರೇನಾದ್ರೂ ಮ್ಯಾಜಿಕ್ ಮಾಡಿ ಜನರನ್ನ ಹಿಡಿದಿಟ್ಟುಕೊಂಡ್ರೆ ಮುಂದಿನ ಅವಧಿ ಕಷ್ಟ ಆಗುತ್ತೆ. ಅದೇ ನಮ್ಮದೇ ಪ್ರೊಡಕ್ಷನ್ ನಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಸ್ಟಾರ್ ಆದವರೇ ಇದ್ರೆ ಸೇಫ್ ಅಲ್ವಾ ಅನ್ನೋ ರೀತಿ ಯೋಚಿಸಿದ್ದಾರೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ.
ಅಲ್ಲದೆ ಇಲ್ಲಿ ಇನ್ನೊಂದು ಮುಖ್ಯ ವಿಚಾರ ಕೂಡ ಇದೆ, ಅದು ಸೈದ್ಧಾಂತಿಕ ವಿಚಾರ. ಡಿಎಂಕೆ ಹಾಗೂ ಎಡಿಎಂಕೆ ಎರಡೂ ದ್ರಾವಿಡ ಪಕ್ಷಗಳೇ. ಹೆಚ್ಚು ಕಡಿಮೆ ಒಂದೇ ಐಡಿಯಾಲಜಿ ಹಾಗೂ ಓಲೈಕೆ ಮಾಡ್ತಾ ಇದ್ದ ಇತಿಹಾಸ ಎರಡಕ್ಕೂ ಇದೆ. ಆದರೆ ಜಯಲಲಿತಾ ಕಾಲದಿಂದಲೂ ಎಡಿಎಂಕೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ದಕ್ಕೆ ಉದಾಹರಣೆಗಳೇ ಇಲ್ಲ. ಹಿಂದುತ್ವವನ್ನ ಪ್ರಮುಖ ಅಸ್ತ್ರ ಮಾಡಿಕೊಂಡು ಹೋಗದೇ ಇದ್ರೂ ಅನಾವಶ್ಯಕವಾಗಿ ಹಿಂದೂಗಳನ್ನ ಕೆಣಕೋ ಕೆಲಸ ಮಾಡಲಿಲ್ಲ. ಆದ್ರೆ ಡಿಎಂಕೆ ಹಾಗಲ್ಲ, ಸನಾತನ ಧರ್ಮವನ್ನ ನಾಶ ಮಾಡೋ ಉದ್ದೇಶ ಇಟ್ಕೊಂಡಿರುವವರು. ಈಗ ಟಿವಿಕೆ ಕೂಡ ಎಲ್ಲರೂ ಸಮಾನರು ಅಂತ ಹೇಳ್ಕೊಂಡೆ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ವಿಜಯ್ ಪಕ್ಷದವರು ಆಲ್ರೆಡಿ ಉದಯನಿಧಿ ಹೇಳಿಕೆಗೆ ಬೆಂಬಲ ಕೊಟ್ಟಿದ್ದಾರೆ, ಅಲ್ಲದೆ ತಪ್ಪೇನಿದೆ ಅಂತಲೂ ಕೇಳಿದ್ದಾರೆ. ಈಗ ಸೈದ್ಧಾಂತಿಕವಾಗಿ ಡಿಎಂಕೆಯನ್ನ ವಿರೋಧಿಸುವವರು ಯಾರು ಕೂಡ ಇಲ್ಲ. ಇದೇ ಬೇಕಾಗಿದ್ದು, ಇದನ್ನೇ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಇನ್ನು ಈ ಗೇಮ್ನಲ್ಲಿ ಕಾಂಗ್ರೆಸ್ ಪಾತ್ರ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಅಧಿಕಾರ ಸಿಕ್ಕುತ್ತೆ ಅನ್ನೋ ಏಕೈಕ ಕಾರಣಕ್ಕೆ ಕಾಂಗ್ರೆಸ್ ಡಿಎಂಕೆಯನ್ನ ಬಿಟ್ಟು ಟಿವಿಕೆ ಕಡೆಗೆ ಓಡೋಡಿ ಹೋಯ್ತು ಅನ್ನೋದನ್ನ ಎಲ್ಲಾ ಕಡೆ ಹೈಲೈಟ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋ ಸಾಕಷ್ಟು ಸೂಕ್ಷ್ಮ ವಿಚಾರಗಳಿವೆ. ವಿಜಯ್ಗೆ ಬಹುಮತ ಇಲ್ಲ ಅನ್ನುವಾಗ ಯಾರಾದ್ರೂ ಸಹಾಯ ಮಾಡಲೇಬೇಕು, ಬೆಂಬಲ ಕೊಡ್ಲೇಬೇಕು ಅನ್ನೋದು ಅಲ್ಲೇ ಕ್ಲಿಯರ್ ಆಗಿತ್ತು. 108 ಸೀಟ್ ಪಡೆದಿದ್ರು ಖುದ್ದು ಟಿವಿಕೆಯೇ 5 ಸೀಟ್ ಪಡೆದಿರೋ ಕಾಂಗ್ರೆಸ್ ಜೊತೆಗೆ ಸೇರೋದಕ್ಕೆ ಇಷ್ಟ ಇದೆ ಅಂತ ಹೇಳ್ತಾ ಇತ್ತು. ಆ ಹೊತ್ತಲ್ಲಿ ಡಿಎಂಕೆ ಜೊತೆಗೆ ಮಾತುಕತೆ ಮೂಲಕ ಕ್ಲಿಯರ್ ಮಾಡಿಕೊಂಡು ತಮ್ಮ ಫೈನಲ್ ಡಿಸಿಷನ್ ಹೇಳೋ ಅವಕಾಶ ಕಾಂಗ್ರೆಸ್ಗೆ ಇತ್ತು. ಆದ್ರೆ ಕಾಂಗ್ರೆಸ್ ಹಿಂದೂ ಮುಂದೆ ನೋಡದೆ ಬಂದು ಬಿಡುತ್ತೆ, ಡಿಎಂಕೆಗೆ ಕೋಪ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. 75 ವರ್ಷಗಳಿಂದ ರಾಜಕೀಯ ಮಾಡ್ತಾ ಇರೋ ಹಳೆಯ ಪಕ್ಷ ಇಷ್ಟು ಚಿಕ್ಕ ವಿಚಾರದಲ್ಲಿ ಎಡವಟ್ಟು ಮಾಡ್ಕೊಳ್ಳುವಷ್ಟು ಮೂರ್ಖರ ಅನ್ನೋದನ್ನ ಇಲ್ಲಿ ಇನ್ನೊಂದು ಸಲ ಯೋಚನೆ ಮಾಡ್ಬೇಕಾಗುತ್ತೆ. ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕಾಂಗ್ರೆಸ್ ಮಾತ್ರವಲ್ಲದೆ ವಿಜಯ್ ಜೊತೆ ಇರೋ ಬಾಕಿ ಎಲ್ಲಾ ಪಕ್ಷಗಳು ಡಿಎಂಕೆ ಮಿತ್ರಕೂಟದಿಂದಲೇ ಹೊರಬಂದಿರೋದು. ಆದ್ರೆ ಸಿಪಿಎಂ, ಮುಸ್ಲಿಂ ಲೀಗ್, ವಿಸಿಕೆ ಹೀಗೆ ಯಾರ ಬಗ್ಗೆಯೂ ವಿರೋಧ ಮಾಡದ ಸ್ಟಾಲಿನ್ ಕೇವಲ ಕಾಂಗ್ರೆಸ್ ಅನ್ನ ಮಾತ್ರ ವಿರೋಧ ಮಾಡ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ. ಅಲ್ಲದೆ ಆರಂಭದಲ್ಲೇ ಡಿಎಂಕೆ ನಾವು ಸರ್ಕಾರ ಮಾಡೋದಕ್ಕೆ ಅಡ್ಡಿಪಡಿಸೋದಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿತ್ತು. ಅವರ ಮಿತ್ರ ಪಕ್ಷಗಳೇ ಟಿವಿಕೆ ಜೊತೆ ಹೋಗೋದಕ್ಕೆ ಅವರೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನೋ ಸುದ್ದಿಗಳು ಕೂಡ ಬಂದ್ವು. ಅಲ್ಲಿಗೆ ಅಧಿಕಾರದಲ್ಲಿ ಇಲ್ಲದೆ ಇದ್ರೂ ಸರ್ಕಾರ ಅವರದ್ದೇ ಅನ್ನೋದು ಆಲ್ಮೋಸ್ಟ್ ಕ್ಲಿಯರ್ ಆದಂತೆ ಆಗ್ಲಿಲ್ವಾ ಅನ್ನೋ ಚರ್ಚೆ ನಡೀತಾ ಇದೆ. ತಮಿಳುನಾಡಿನ ರಾಜಕೀಯ ಸಂಪ್ರದಾಯದ ಪ್ರಕಾರ ಮೊದಲು ಒಬ್ಬರಿಗೆ ಜೈ ಅಂತಾರೆ, ಆಮೇಲೆ ಅವರ ಮೇಲೆ ಆಕ್ರೋಶ ಬರ್ತಾ ಇದ್ದ ಹಾಗೆ ಮುಂಚೆ ಯಾರನ್ನ ಸೋಲಿಸಿರ್ತಾರೋ ಅವರಿಗೆ ಮತ್ತೊಮ್ಮೆ ಜೈ ಅಂತಾರೆ. ಈ ಲೆಕ್ಕದ ಪ್ರಕಾರ ಮುಂದಿನ ಸರದಿ ಡಿಎಂಕೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಅಲ್ಲದೆ ವಿಜಯರನ್ನ ಜನರೇ ಗೆಲ್ಲಿಸಿದ್ರು ಅವರಿಗೆ ರಾಜಕೀಯ ಅನುಭವ ಇಲ್ಲ ಅನ್ನೋ ಟಾಕ್ ಕೂಡ ಇದೆ. ಅದರ ಜೊತೆಗೆ ಸ್ಟಾಲಿನ್ನೇ ಎಷ್ಟೋ ಬೆಸ್ಟ್ ಇತ್ತು ಅನ್ನೋ ಅಭಿಪ್ರಾಯಗಳು ಕೂಡ ಈಗ ಜೋರಾಗಿ ಹರಿದಾಡ್ತಾ ಇವೆ. ಅಲ್ಲಿಗೆ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಗೆಲುವು ಸುಲಭ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಅದರಿಂದ ತಮಿಳುನಾಡಿನಲ್ಲಿ ಈ ಬಾರಿ ನಡೆದ ಎಲೆಕ್ಷನ್ ಪ್ಯೂರ್ ಸಿನಿಮಾ ಎನ್ನಿಸ್ಕೊಳ್ತಾ ಇದೆ. ಅಂದಹಾಗೆ ಇಂಡಿ ಒಕ್ಕೂಟದಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳು ಇದ್ರೂ ಬಿಜೆಪಿ ವಿರುದ್ಧ ಅಥವಾ ದೇಶಕ್ಕೆ ಪೂರಕವಾಗೋ ಬಿಲ್ ವಿರುದ್ಧ ಎಲ್ಲರೂ ಒಗ್ಗಟ್ಟಾಗಿ ನಿಲ್ತಾರೆ ಅನ್ನೋದು ಹಲವು ಸಲ ಸಾಬೀತಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.